ನಮಸ್ಕಾರ ವೀಕ್ಷಕರೇ, ಇದು ರಾಜ್ಯ ಕಾಂಗ್ರೆಸ್ನ ಮತ್ತೊಂದು ಸ್ಫೋಟಕ ವಿಚಾರ. ದಿನದಿನಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸುದ್ದಿಗಳು ಹೊರಬೀಳ್ತಾ ಇದೆ. ಸಿದ್ದು ಬಣ ಹಾಗೆ ಡಿಕೆಶಿ ಬಣಗಳ ನಡುವೆ ರಾಜಕೀಯ ಸಮರ ಮುಂದುವರೆದಿದೆ. ಈಗ ಪಟ್ಟದ ಪಗಡೆಯಾಟದ ನಡುವೆ ಸಿಡಿತ ಮತ್ತೊಂದು ದಾಳ. ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಮರದ ನಡುವೆ ಮತ್ತೊಂದು ಬೆಳವಣಿಗೆ ಬಿರುಗಾಳಿಯನ್ನ ಎಳಿಸ್ತಾ ಇದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಿದ್ದು ಬಣದವರ ಬಾಯಿ ಮುಚ್ಚಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರಚನೆ ಅಸ್ತ್ರವನ್ನು ಬಳಸೋದಕ್ಕೆ ಮುಂದಾಗಿದ್ರು. ಹೈಕಮಾಂಡ್ಗೆ ಒಂದು ಬಾಂಬನ್ನು ಎಸೆದು ಬಂದಿದ್ರು. ಆದರೆ ಈ ಅಸ್ತ್ರವೇ ಈಗ ಅವರ ಭವಿಷ್ಯಕ್ಕೇನೆ ಮುಳ್ಳಾಗುತ್ತಾ? ಈ ರೀತಿ ಹಲವು ಪ್ರಶ್ನೆ ಸದ್ಯ ಕಾಂಗ್ರೆಸ್ ಮನೆಯ ಸುತ್ತಲೂ ಗಿರಿಕಿ ಹೊಡಿತಾ ಇದೆ. ಇಷ್ಟು ದಿನ ವಾಗ್ಯುದ್ಧಗಳಿಂದ ರಣ ಅಂತಿದ್ದ ಇದೇ ಕೈ ಮನೆಯಲ್ಲಿ ಈಗ ಮತ್ತೊಂದು ಸದ್ದು ಶುರುವಾಗಿದೆ. ಮಕ್ಕಳ ಭವಿಷ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೇನೆ ಕೆಡ್ಡ ತೋಡಿದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಅಂದ್ರೆ ಡಿಕೆ ಕೊಟ್ಟಂತಹ ಐಡಿಯಾವನ್ನೇ ಬಳಸ್ಕೊಂಡು ಅವರಿಗೆ ತಿರುಮಂತ್ರ ಹಾಕುವ ಪ್ಲಾನ್ ನಡೆದಿದ್ಯಾ? ಈ ಎಲ್ಲಾ ಪ್ರಶ್ನೆಗಳು ಮೂಡೋದಕ್ಕೆ ಕಾರಣ ಆಗಿದ್ದು ಹೊಸ ಸಚಿವರು, ಹೊಸ ಡಿಸಿಎಂ ವಿಚಾರ. ಈ ಹೊಸ ಪಟ್ಟಗಳಿಗೆ ಏರ್ತಿರೋರು ಅಂತಿಂತೋರಲ್ಲ. ಎಲ್ಲರೂ ಸೇರಿ ಒಮ್ಮೆಲೆ ಡಿಕೆ ವಿರುದ್ಧವಾಗಿ ಅಟ್ಯಾಕ್ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಬಜೆಟ್ ನಂತರದಲ್ಲಿ ಅದರ ಅಸಲಿ ಎಫೆಕ್ಟ್ ಏನು ಅನ್ನುವ ಬಗ್ಗೆ ಸುಳಿವು ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಅಂತಿಮವಾಗಿ ಹೆಸರಿಗೆ ಮಾತ್ರ ಹುದ್ದೆ ಅನ್ನುವ ಪರಿಸ್ಥಿತಿಗೆ ತಳ್ಳಿಬಿಡ್ತಾರಾ? ಹುದ್ದೆ ಇದ್ರೂ ಬಲ ಇಲ್ಲದಂತೆ ಮಾಡುವ ಪ್ಲಾನ್ನಲ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಕೈ ಪ್ರಮುಖರೆಲ್ಲ ಸೇರಿ ಡಿಕೆಗೆ ಚಿಪ್ಪು ಕೊಡೋದಕ್ಕೆ ಮುಂದಾದ್ರ? ಪಕ್ಷವನ್ನ ಅಧಿಕಾರಕ್ಕೆ ತಂದ ಶ್ರಮವನ್ನೇ ಮರೆತು ಬಿಟ್ರ? ಮಕ್ಕಳ ಭವಿಷ್ಯಕ್ಕಾಗಿ ಬಂಡೆಗೆ ಕೆಡ್ಡ ತೋಡಿದ್ರ? ಡಿಸಿಎಂ ಸ್ಥಾನಕ್ಕೆ ಕೇಳಿ ಬಂದ ಹೊಸ ಹೆಸರು ಯಾವುದು? ಹೊಸ ಸಚಿವರುಗಳು ಯಾರ್ಯಾರು? ಏನಿದು ರಾಜ್ಯ ಕಾಂಗ್ರೆಸ್ನ ಸ್ಫೋಟಕ ವಿಚಾರ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಗ್ರೆಸಿವ್ ಆಗಿದ್ದಕ್ಕಿಂತ ಹೆಚ್ಚಾಗಿ ಮಾರ್ಮಿಕವಾಗಿ ರಿಯಾಕ್ಷನ್ ಕೊಟ್ಟಿದ್ದೇ ಹೆಚ್ಚು. ಎಲ್ಲವನ್ನ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಇಂಥ ಬೆಳವಣಿಗೆ ನಡುವೆ ಮೊನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಡಿಕೆ ಅವರು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ OPS ಅನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದ್ರು. ಅವರ ಭಾಷಣ ಅಷ್ಟಕ್ಕೆ ಮುಗಿದಿದ್ರೆ ಮತ್ತೊಂದು ವಿಚಾರ ಚರ್ಚೆಗೆ ಬರ್ತಾ ಇರಲಿಲ್ಲ. ಆದರೆ ಡಿಸಿಎಂ ಮಾತಿಗೆ ಸರ್ಕಾರಿ ನೌಕರರು ಕೇಕೆ ಹಾಕ್ತಾರೆ. ಡಿಕೆ ಅಂತ ಕೂಗಿದ್ದೇ ತಡ ಬಂಡೆ ಬಾಯಲ್ಲಿ ಮತ್ತೆ ಮೊಳಗಿದ್ದು ಮತ್ತದೇ ಮಾರ್ಮಿಕ ಮಾತುಗಳು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ನೌಕರರನ್ನ ಉದ್ದೇಶಿಸಿ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು, ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನೀವು ಈ ಡಿಕೆ ಪದವನ್ನು ಉಪಯೋಗಿಸಿ, ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೂ 8-10 ವರ್ಷ ಗಟ್ಟಿಯಾಗಿರ್ತೇನೆ ಅಂತ ಹೇಳಿದ್ರು. ಈ ಬಗ್ಗೆನೂ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಇದು ಈ ಹಿಂದೆ ಮಾತನಾಡಿದ್ದ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರ ಮಾತುಗಳಿಗೆ ಈಗ ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಂತಿದೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಉದ್ದೇಶದಲ್ಲಿ ದಲಿತ ಸಚಿವರು ಒಂದೊಂದೇ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇನ್ನೊಂದು ಕಡೆ 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಚರ್ಚೆಗಳಿದೆ. ಈ ಸಮಯದಲ್ಲೇ ತಮ್ಮ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಅನ್ನೋ ಮೂಲಕವಾಗಿ ಡಿಕೆಶಿ ಅವರು ಸಿಎಂ ಆಪ್ತರಿಗೆ ನೇರ ಸಂದೇಶವನ್ನು ರವಾನಿಸಿದ್ದಾರೆ. ವೀಕ್ಷಕರೇ, ಕಳೆದ ವಾರದಲ್ಲಷ್ಟೇ MB ಪಾಟೀಲ್ ಅವರು ಈ ಪಟ್ಟದ ಗುದ್ದಾಟದ ಬಗ್ಗೆ ಮಾತನಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಯನ್ನು ಪೂರೈಸ್ತಾರೆ, ಅವರ ನೇತೃತ್ವದಲ್ಲಿನೇ ಚುನಾವಣೆ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಅದರ ಬೆನ್ನಲ್ಲೇ ಡಿಕೆ ಕೂಡ ನಾಯಕತ್ವದ ದಾಳವನ್ನು ಉರುಳಿಸಿದ್ದಾರೆ. ಇದು ಅವರ ಮತ್ತೊಂದು ತಂತ್ರ ಅಂತಾನೆ ನಾವು ವಿಶ್ಲೇಷಣೆ ಮಾಡಬಹುದು. ಇನ್ನು ಈ ಬಗ್ಗೆ ಪರಮೇಶ್ವರ್ ಅವರೇನು ಹೇಳಿದ್ರು? ಡಿಕೆ ಮಾತನಾಡಿದ್ರಲ್ಲಿ ತಪ್ಪೇನಿದೆ? ನಮಗೆ ಎಚ್ಚರಿಕೆ ಕೊಡುವಂತಹ ಪ್ರಶ್ನೆಯೇ ಇಲ್ಲ, ಅವರು ಮಾತನಾಡಿದ್ರಲ್ಲಿಯೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರು ಸಹ ಡಿಕೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರು. ಅಂದ್ರೆ ಬಹಿರಂಗವಾಗಿ ಇವರೆಲ್ಲರೂ ಡಿಕೆ ಅವರ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಆಟ ಅನ್ನೋದು ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಒಂದಿಷ್ಟು ನಾಯಕರು ಮೌನ ತಂತ್ರವನ್ನ ಅನುಸರಿಸ್ತಾ ಇದ್ರೆ ಡಿಕೆ ಮಾರ್ಮಿಕ ಮಾತುಗಳಿಂದನೇ ಬಿಗ್ ಟ್ವಿಸ್ಟ್ ಕೊಡ್ತಿದ್ದಾರೆ. ಆದರೆ ವೀಕ್ಷಕರೇ, ಈಗ ಕಾಂಗ್ರೆಸ್ ವಲಯದಿಂದ ಇದೆಲ್ಲವನ್ನ ಮೀರಿದಂತಹ ಒಂದು ಸುದ್ದಿ ಹೊರಬಿದ್ದಿದೆ. ಡಿಕೆ ಕನಸನ್ನ ನುಚ್ಚುನೂರು ಮಾಡ್ತಾ ಇದೆ. ವೀಕ್ಷಕರೇ, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬಲ ಕುಗ್ಗಿಸುವುದಕ್ಕೆ ಪಕ್ಷದಲ್ಲಿ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ದಲಿತ ನಾಯಕರೆಲ್ಲ ಸೇರಿ ದೆಹಲಿಗೆ ಹೋಗಿ ಶೋಷಿತರ ಸಮಾವೇಶ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ವರಿಷ್ಠರ ಭೇಟಿ ವೇಳೆ ಹೊಸ ಕೆಪಿಸಿಸಿ ಅಧ್ಯಕ್ಷರು ಬೇಕು ಅಂತ ಒತ್ತಾಯಪಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ದಾಳವನ್ನು ಉರುಳಿಸಿ ಡಿಕೆ ಅವರನ್ನ ಸಚಿವ ಸ್ಥಾನಕ್ಕಷ್ಟೇ ಸೀಮಿತ ಮಾಡುವ ಪ್ರಯತ್ನಗಳಾಗ್ತಾ ಇದೆ. ವೀಕ್ಷಕರೇ, ಮೂರು ರೀತಿಯಲ್ಲಿ ಡಿಕೆಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಹಲವು ವಿಚಾರಗಳನ್ನ ಒಮ್ಮೆಲೆ ಮುನ್ನೆಲೆಗೆ ತಂದು ಸಿಎಂ ರೇಸ್ನಿಂದ ಅವರನ್ನ ಹೊರಗಿಡುವ ತಂತ್ರ ಸಿದ್ದು ಬಣದ್ದು. ಒಂದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅದನ್ನ ಅಹಿಂದ ವರ್ಗ ಅಥವಾ ದಲಿತರಿಗೆ ಕೊಡಬೇಕು ಅನ್ನೋದು. ಮತ್ತೊಂದು, ಹೆಚ್ಚುವರಿ ಡಿಸಿಎಂ ಬೇಕು ಅನ್ನುವ ಆಗ್ರಹ. ಈ ಹಿಂದೆನೂ 3 ಡಿಸಿಎಂ ಹುದ್ದೆ ಸೃಷ್ಟಿಸೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿತ್ತು.
ಅದರಲ್ಲೂ ದಲಿತ ಸಿಎಂ ದಲಿತ ಡಿಸಿಎಂ ವಿಚಾರ ಕೈ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಸಿತ್ತು. ಈಗ ತಣ್ಣಗಾಗಿದ್ದಂತಹ ವಿಚಾರವನ್ನ ಮತ್ತೆ ಬಿಸಿ ಮಾಡ್ತಿದ್ದಾರೆ. ಹೆಚ್ಚುವರಿ ಡಿಸಿಎಂ ಬೇಡಿಕೆ ಇಟ್ಟು ಸಿಎಂ ನಂತರದ ನಾಯಕ ಅನ್ನುವ ಗರಿಮೆಯನ್ನ ಡಿಕೆ ಅವರಿಂದ ಕಿತ್ಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಅವರ ಸಚಿವ ಸ್ಥಾನದ ಮೇಲೂ ಕಣ್ಣಿಟ್ಟಿದ್ದಾರೆ. ನೀರಾವರಿ ಮತ್ತು ಬೆಂಗಳೂರು ನಗರ ಅಭಿವೃದ್ಧಿ ಪ್ರಮುಖ ಖಾತೆಗಳನ್ನು ಹೊಂದಿರುವಂಥದ್ದು ಡಿಕೆ ಅವರು. ಒಂದು ಖಾತೆಯನ್ನ ಇಟ್ಕೊಂಡು ಉಳಿದದ್ದನ್ನು ಬೇರೆಯವರಿಗೆ ಹಂಚಬೇಕು ಅನ್ನೋ ಒತ್ತಡವೂ ಇದೆ. ಅವರು ಹೊಂದಿರುವ ಮಹತ್ವದ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇದ್ರ ಜೊತೆಗೆ ಪಕ್ಷದಲ್ಲಿ ಡಿಕೆ ಅವರ ಬಲ ಕುಗ್ಗಿಸೋದು ಸಿದ್ದು ಬಣದ ಪ್ಲಾನ್. ತನ್ನಲ್ಲಿರುವಂತಹ ಮಹತ್ವದ ಹುದ್ದೆಗಳನ್ನು ಖಾತೆಗಳನ್ನು ಬಿಟ್ಕೊಟ್ರೆ ಪಕ್ಷದ ಹಿರಿಯ ನಾಯಕನಿಗೆ ಇನ್ನೇನು ಉಳಿಯುತ್ತೆ? ಅಲ್ಲಿಗೆ ಕಾಂಗ್ರೆಸ್ನ ಹಿರಿಯರೆಲ್ಲ ಸೇರಿ ಡಿಕೆ ಅವರನ್ನ ಲೆಕ್ಕಕ್ಕೆ ಇಲ್ಲ ಅನ್ನುವಂತೆ ಬಿಂಬಿಸಲಾಗ್ತಿದೆ ಅನ್ನೋದು ಸ್ಪಷ್ಟ. ಈಗಾಗಲೇ ರಾಜಣ್ಣ, ಪರಮೇಶ್ವರ್, ಮಹದೇವಪ್ಪ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಕೊಡದೇ ಇದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಿನ್ನಡೆ ಆಗಬಹುದು. ಅಷ್ಟೇ ಯಾಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಹಿನ್ನಡೆ ಆಗಬಹುದು. ಈ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವ ಪ್ಲಾನ್ನಲ್ಲಿದ್ದಾರೆ. ಅಂದರೆ ಹಿರಿಯ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಪಕ್ಷದಲ್ಲಿ ದುಡಿದಿರುವ ಅನೇಕ ಹಿರಿಯ ನಾಯಕರನ್ನು ಗುರುತಿಸಿ ಅವರಿಗೆ ಡಿಸಿಎಂ ಹುದ್ದೆ ಕೊಡುವ ಮೂಲಕವಾಗಿ ಪಕ್ಷದ ಸರ್ವಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಒತ್ತಡ ಹೇರಲಾಗ್ತಾ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಬಲವಾದ ಕಣ್ಣಿಟ್ಟಿರೋದು ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ರಾಜಣ್ಣ ಅವರು ಸಹ ಈ ರೇಸ್ನಲ್ಲಿದ್ದಾರೆ. ಸುಮಾರು 6 ತಿಂಗಳಿಂದ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ ಈಗಾಗಲೇ ದೊಡ್ಡ ಹುದ್ದೆಯಲ್ಲಿರುವಂತಹ ರಾಜ್ಯ ನಾಯಕರು ಮಕ್ಕಳ ಭವಿಷ್ಯಕ್ಕಾಗಿಯೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಅವರು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಪ್ಲಾನ್ ಅನ್ನು ರೂಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ಇತ್ತೀಚೆಗೆ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಘಟಕದ ಅಧ್ಯಕ್ಷರನ್ನ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ ಅನ್ನೋ ಹೇಳಿಕೆ ನೀಡಿದ್ರು. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಿಖರವಾದಂತಹ ಮಾಹಿತಿಯನ್ನು ಹೇಳಲಿಲ್ಲ. ಹೀಗಾಗಿ ಅದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಯಿತು. ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಅವರು ಪ್ರಯತ್ನಗಳು ವಿಫಲವಾದರೂ ಪ್ರಾರ್ಥನೆಗಳು ಫಲಿಸುತ್ತೆ ಅಂತ ಮಾರ್ಮಿಕವಾಗಿ ಟ್ವೀಟ್ ಮಾಡ್ತಾರೆ. ಇದರಿಂದಾಗಿ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಗೊಂದಲ ಮೂಡಿದೆ. ಖರ್ಗೆ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಶೀತಲ ಸಮರ ಏನಾದರೂ ನಡೀತಾ ಇದೆಯಾ? ಈ ಅನುಮಾನಗಳು ಹುಟ್ಟೋದಕ್ಕೆ ಕಾರಣ ಆಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಪಾಳೆಯದಿಂದ ಈ ಸ್ಫೋಟಕ ವಿಚಾರ ಹೊರಬಿದ್ದಿರುವಂಥದ್ದು. ವೀಕ್ಷಕರೇ, ನೀವೆಲ್ಲರೂ ಗಮನಿಸಿರಬಹುದು, ಪವರ್ ಶೇರಿಂಗ್ ಕುರಿತಾಗಿ ಯಾವಾಗಿಂದ ಚರ್ಚೆ ಆಗ್ತಿದೆಯೋ ಆಗಿನಿಂದಲೂ ತಂದೆಯ ಪರವಾಗಿ ಯತೀಂದ್ರ ಅವರು ಧ್ವನಿ ಎತ್ತುತ್ತಾ ಬಂದಿದ್ದಾರೆ. 50-50 ಅಧಿಕಾರ ಹಂಚಿಕೆ ಮಾತೇ ಇಲ್ಲ. 5 ವರ್ಷ ಅವಧಿಯವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂತ ಹೇಳುತ್ತಲೇ ಬಂದಿದ್ದಾರೆ. ಇನ್ನು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದಂತಹ ಸಂದರ್ಭದಲ್ಲಿ ರಾಜೀನಾಮೆಗೆ ಒತ್ತಡ ಹೆಚ್ಚಾಯಿತು. ಆಗಲೂ ಸಹ ಯತೀಂದ್ರ ಅವರು 5 ವರ್ಷಗಳವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು, ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಇದೀಗ ಸಿಎಂ ಬದಲಾವಣೆ ವಿಚಾರ ಮತ್ತೆ ಚರ್ಚೆ ಆಗ್ತಿರುವ ಸಂದರ್ಭದಲ್ಲಿ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮೂಲಕ ಡಿಕೆ ಅವರಿಗೆ ಟಾಂಗ್ ಕೊಟ್ರಾ ಅನ್ನುವ ಪ್ರಶ್ನೆಯೂ ಎದ್ದಿದೆ. ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾಗಿ ಅವರನ್ನು ಬದಲಾಯಿಸುವಂತಹ ಪ್ರಶ್ನೆ ಉದ್ಭವಿಸೋದಿಲ್ಲ. ಇದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮಾಧ್ಯಮಗಳು ಸಿಎಂ ಬದಲಾವಣೆ ಸುದ್ದಿಗಳ ಪ್ರಸಾರಕ್ಕೆ ತಡೆ ಹಾಕಬೇಕು ಅಂತ ಮಾಧ್ಯಮಗಳ ಮೇಲೆ ಯತೀಂದ್ರ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಈ ವಿಚಾರ ಎಷ್ಟರ ಮಟ್ಟಿಗೆ ಕಿಚ್ಚು ಹೊತ್ತಿಸಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಕೈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆರಂಭದಲ್ಲಿ ಸಂಪುಟ ರಚನೆಯ ಸಂದರ್ಭದಲ್ಲಿ ಭಾರೀ ಫೈಟ್ ನಡುವೆ ಪಕ್ಷದ ಹಿರಿಯರನ್ನೂ ಮೀರಿಸಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅನ್ನೋ ಕಾರಣಕ್ಕೆ ಸಹಜವಾಗಿಯೇ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತಾರೆ. ಅದೇ ರೀತಿ ಪಕ್ಷದಲ್ಲಿ ಪ್ರಭಾವ ಇರೋದ್ರಿಂದಲೂ ಅನಿವಾರ್ಯವಾಗಿ ಸಂಪುಟದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಸೇರಿಸಿಕೊಳ್ಬೇಕಾಯ್ತು. ಆದರೆ ಇದೀಗ ಹೊಸ ಚರ್ಚೆ ಅಂದರೆ ಬಜೆಟ್ ನಂತರದಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಪಕ್ಷಕ್ಕೆ ಮುಜುಗರ ತರ್ತಿರುವಂತಹ ಬಹಿರಂಗ ಹೇಳಿಕೆ ಕೊಟ್ಟು ಪಕ್ಷದ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಿರುವಂತಹ ಕೆಲವೊಂದು ಸಚಿವರು ಹಾಗೆ ಸಚಿವರ ಕೆಲಸದ ಮೌಲ್ಯಮಾಪನವನ್ನು ಆಧರಿಸಿ ಕಳಪೆ ಸಚಿವರು ಅನಿಸ್ಕೊಂಡಂತಹ ಕೆಲವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ. ಆ ಜಾಗಕ್ಕೆ ಹೊಸಬರನ್ನ ತಂದು ಕೂರಿಸಲಾಗುತ್ತೆ. ಆ ಹೊಸಬರ ಪಟ್ಟಿಯಲ್ಲಿ ಈಗ ಸಿಎಂ ಪುತ್ರ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾದ ಖಾತೆಯನ್ನೇ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಖರ್ಗೆ ಅವರನ್ನ ರಾಜ್ಯ ರಾಜಕೀಯಕ್ಕೆ ಕರೆತರಬೇಕು ಅಂತ ರಾಜ್ಯದ ಅವರ ಬೆಂಬಲಿಗ ನಾಯಕರು ಹಲವು ದಿನಗಳಿಂದ ಒತ್ತಡವನ್ನು ಹೇರ್ತಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರ ಬಂದಾಗಲೂ ಸಿಎಂ ರೇಸ್ನಲ್ಲಿ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಪಕ್ಷದ ಜವಾಬ್ದಾರಿ ಹೆಚ್ಚಿರೋದ್ರಿಂದ ಆ ಆಲೋಚನೆಯಲ್ಲಿ ಅವರು ಇದ್ದಂತೆ ಕಾಣಿಸ್ತಾ ಇಲ್ಲ. ಇದಲ್ಲದೆ ರಾಜ್ಯದಲ್ಲಿ ಪುತ್ರನನ್ನ ಈಗಾಗಲೇ ಸಚಿವರನ್ನಾಗಿ ಮಾಡಲಾಗಿದೆ. ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ತಮಗೆ ಸಿಎಂ ಸ್ಥಾನದ ಬದಲು ಪುತ್ರನನ್ನ ರಾಜ್ಯದಲ್ಲಿ ಇನ್ನಷ್ಟು ಪ್ರಬಲ ನಾಯಕನಾಗಿ ರೂಪುಗೊಳಿಸುವಂತಹ ಮುಂದಾಲೋಚನೆಯು ಸಹಜವಾಗಿ ಇದ್ದೇ ಇರುತ್ತೆ.
ಈ ಹಿಂದೆನೂ ಸಹ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸಿ ಹಿಂದುಳಿದವರಿಗೆ ದಲಿತರಿಗೆ ನೀಡಬೇಕು ಅನ್ನುವ ಕೂಗು ಕೇಳಿ ಬಂದಿತ್ತು. ಇದೀಗ ಮತ್ತೆ ಹೆಚ್ಚುವರಿ ಡಿಸಿಎಂ ಸ್ಥಾನದ ಚರ್ಚೆ ಮುನ್ನೆಲೆಗೆ ಬಂದಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ಕೊಡಲಾಗುತ್ತೆ ಅನ್ನುವ ಸುದ್ದಿ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ವೀಕ್ಷಕರೇ, ಇವೆಲ್ಲವನ್ನ ಗಮನಿಸಿದಾಗ ಡಿಕೆ ಅವರ ವಿರುದ್ಧವಾಗಿ ಎಲ್ಲರೂ ಒಂದಾಗಿದ್ದಾರಾ? ಸಿದ್ದು ಬಣ, ಖರ್ಗೆ ಬಣ ಸೇರಿ ತಮ್ಮದೇ ರಾಜಕೀಯ ಲೆಕ್ಕಾಚಾರವನ್ನು ಹಾಕಿಕೊಳ್ತಿದ್ದಾರೆ. ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರ ಕತೆ ಏನಾಗುತ್ತೆ ಅನ್ನೋದೇ ಕುತೂಹಲ ಮೂಡಿಸಿರುವಂಥದ್ದು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು? ಡಿಸಿಎಂ ಸ್ಥಾನ ಯಾರಿಗೆ ಕೊಡಬೇಕು? ಮುಖ್ಯಮಂತ್ರಿ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.